ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ ಡಿ ಬಸ್ ಅವ್ರದ್ದು ಕೇಸು ನಿನ್ನೆ ನಡೀತು ಅಂತ. ಸೊ ನಿನ್ನೆ ನಡೆದಿರೋದ್ರಲ್ಲಿ ಸಿ ವಿ ನಾಗೇಶ್ವರ್ ವಾದ ನೋಡಿದ್ರೆ ನಮ್ಗನ್ಸುತ್ತೆ ಡಿ ಬಸ್ ಅವರು ಇದು ಕೊಲೆ ಮಾಡಿಲ್ಲ. ಸೊ ಇದು ಅಸಹಜ ಸಾವ ಅನ್ನೋ ಡೌಟ್ ಕೂಡ ಬರುತ್ತೆ. ಸೊ ಅಸಹಜ ಸಾವ ಆದರೆ ಅವ್ರ ಮೈ ಮೇಲೆ ಇಷ್ಟೊಂದು ಏನು ಹೊಡೆದಿರೋ ಗುರುತುಗಳಿರ್ಬೋದು, ಕಲೆ ಇರ್ಬೋದು, ಇದೆಲ್ಲ ಹೇಗೆ ಬಂತು? ಮೋಸ್ಟ್ಲಿ ಅಲ್ಲೆಲ್ಲೋ ಬಾಡಿ ಸಿಕ್ತಲ್ಲ, ಸೊ ಅಲ್ಲಿ ನಾಯಿಗಳು ಏನಾದರೂ ಕಚ್ಚಿರ್ಬೋದಾ? ಈ ರೀತಿ ಎಲ್ಲ ಡೌಟ್ಗಳು ಬರ್ತಾ ಇದೆ. ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದೀವಿ, ಕಮೆಂಟ್ಸ್ಗಳು ಮಾಡ್ತಾ ಇದ್ದಾರೆ. ಬಟ್ ಇದರಲ್ಲಿ ಎಷ್ಟು ನಿಜ ಇದೆ, ಎಷ್ಟು ಸುಳ್ಳಿದೆ ನನಗಂತೂ ಗೊತ್ತಿಲ್ಲ. ಹಾಗೆ ಈ ಪ್ರತ್ಯಕ್ಷ ಸಾಕ್ಷಿ ಏನಿದೆ ಇದೇ ಸುಳ್ಳಂತೆ. ಸೊ ಆಮೇಲೆ ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡಿರೋದೇ ಸುಳ್ಳು. ಯಾಕೆಂದರೆ ರೇಣುಕಾ ಸ್ವಾಮಿ ಕಿಡ್ನಾಪ್ ಆಗಿದ್ದರೆ ಸೊ ಅವನು ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವನು ಕೆಲಸಕ್ಕೆ ಅವನ ಏನಿದೆ ಯೂನಿಫಾರ್ಮ್ ಏನಿದೆ ಅದನ್ನು ಹಾಕೊಂಡು ಬರ್ತಾ ಇದ್ದ. ಬಟ್ ಅವನು ಅವ್ರ ಅಪ್ಪ ಅಮ್ಮನಿಗೆ ಹೇಳಿದ್ದಾನೆ, ಸೊ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಜೊತೆ, ಸೊ ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಬಂದಿದ್ದಾನೆ. ಬರ್ತಾ ಯಾವುದೋ ಒಂದು ಹೋಟೆಲಲ್ಲಿ ಊಟ ಮಾಡಿದ್ದಾರೆ. ಅದಾದಮೇಲೆ ಒಂದು ಬಾರಲ್ಲಿ ಎಣ್ಣೆ ಹೊಡೆದಿದ್ದಾರೆ, ಎಲ್ಲರೂ ಕುತ್ಕೊಂಡು ಎಣ್ಣೆ ಹೊಡೆದಿದ್ದಾರೆ. ಆ ಎಣ್ಣೆಗೆ ಬಿಲ್ ಕೂಡ ಫೋನ್ಪೇ ಮುಖಾಂತರ ರೇಣುಕಾ ಸ್ವಾಮಿನೇ ಮಾಡ್ತಾನೆ. ಸೊ ಇಲ್ಲಿ ಕಿಡ್ನಾಪ್ ಆದರೆ ರೇಣುಕಾ ಸ್ವಾಮಿ ಏನಕ್ಕೆ ಫೋನ್ಪೇ ಮಾಡ್ತಾನೆ? ಅದು ಫೋನ್ ಇದ್ದು ಇನ್ ಕೇಸ್ ಕಿಡ್ನಾಪ್ ಆಗ್ತಾ ಇದ್ರೆ ಯಾರಿಗಾದ್ರೂ ಫೋನ್ ಮಾಡ್ಬೋದಾಗಿತ್ತಲ್ಲ, ಇಲ್ಲ ಅಷ್ಟು ಆರಾಮಾಗಿರ್ತಾನೆ, ಇಲ್ಲ ಎಸ್ಕೇಪ್ ಆಗ್ಬೋದಾಗಿತ್ತಲ್ಲ, ಊಟಕ್ಕೆ ನಿಲ್ಸ್ದಾಗಿರ್ಬೋದು, ಇಲ್ಲ ಬಾರಲ್ಲಿ ಕುತ್ಕೊಂಡಾಗಿರ್ಬೋದು, ಎಸ್ಕೇಪ್ ಆಗ್ಬೋದಾಗಿತ್ತಲ್ಲ, ಏನಕ್ಕೆ ಆಗಿಲ್ಲ? ಸೊ ಇದು ಪ್ರೀಪ್ಲಾನ್ಡ್ ಕಿಡ್ನಾಪ್ ಅಲ್ಲ, ಇದು ಕೊಲೆ ಮಾಡೋಕ್ಕೆ ಕರೆಸ್ತಿರೋದು ಅಂತ ನಮ್ಗೆ ಅನಿಸ್ತಾ ಇಲ್ಲ ಅಂತ ಸಿ ವಿ ನಾಗೇಶ್ವರ್ ವಾದ ಮಾಡಿದ್ದಾರೆ. ಸೊ ಇದೇ ನಿಜ ಅಂತ ನನಗೂ ಅನಿಸ್ತಾ ಇದೆ. ಬಟ್ ನಿಮ್ಮ ನಂಬಿಕೆಗಳು ಬಿಟ್ಟಿದ್ದು, ನೀವು ಏನಾದರೂ ಅಂದ್ಕೊಳ್ಳಿ. ಬಟ್ ನಮ್ಗೆ ನೋಡೋ ಪ್ರಕಾರ ಡಿ ಬಸ್ ಅವರು ಆ ರೀತಿ ಮಾಡಿಸಲ್ಲ. ಯಾರೇ ವ್ಯಕ್ತಿನೇ ಆಗಲಿ ಕಿಡ್ನಾಪ್ ಮಾಡಿಸಿ ಕೊಲೆ ಮಾಡೋ ಉದ್ದೇಶ ಅಂತೂ ಡಿ ಬಸ್ ಅವ್ರಿಗಂತೂ ಇರಲ್ಲ. ಅದಂತೂ 100%ಗೆ ಗ್ಯಾರಂಟಿ ಕೊಡ್ಬೋದು. ಹಾಗೆ ಈ ಕೇಸಿಂದ ಏನಾದರೂ ಬೆಳವಣಿಗೆಗಳು ನಡೆದಿದೆಯಾ, ಬೇರೆ ಯಾವ್ದಾರ ಕೈವಾಡಗಳು ನಡೆದಿದೆಯಾ, ಇಲ್ಲ ರಾಜಕೀಯ ಷಡ್ಯಂತ್ರಗಳಿದೆಯಾ, ಇಲ್ಲ ಯಾರೋ ಡಿ ಬಸ್ ಅವರು ರಾಜಕೀಯಕ್ಕೆ ಬರ್ತಾರೆ, ಸೊ ನಮಗೇನಾದರೂ ಎಫೆಕ್ಟ್ ಆಗುತ್ತೆ, ಈ ರೀತಿ ಏನಾದರೂ ಏನೋ ಒಳ್ಳಿನ ಸಂಚು ಮಾಡಿದಾರ, ರಾಜಕೀಯ ಸಂಚುಗಳು ಮಾಡಿದಾರ, ಅದು ನಮ್ಗೆ ಗೊತ್ತಿಲ್ಲ. ಕೆಲವು ಕಡೆ ನಾವು ನೋಡ್ತಾ ಇರ್ತೀವಿ, ಇದು ಕಮೆಂಟ್ಸಲ್ಲಿ ಕೆಲವರು ಆಗ್ತಾ ಇರ್ತಾರೆ, ಇದು ರಾಜಕೀಯ ಉದ್ದೇಶ ಹಿನ್ನೆಲೆ ಆಗಿದೆ. ಸೊ ಇಷ್ಟು ದಿನ ಅವ್ರಿಗೆ ಬೇಲ್ ಸಿಗ್ದಿರೋದಕ್ಕೆ ಕಾರಣನೇ ರಾಜಕೀಯ ಉದ್ದೇಶ ಇರ್ಬೋದು, ರಾಜಕೀಯ ವ್ಯಕ್ತಿಗಳ ಕೈವಾಡ ಇರ್ಬೋದು, ಈ ರೀತಿ ಎಲ್ಲ ಮಾತಾಡ್ತಾರೆ. ಬಟ್ ಇದರಲ್ಲಿ ಎಷ್ಟು ನಿಜ ಇದೆ, ಎಷ್ಟು ಸುಳ್ಳಿದೆ ಅಂತ ನಮಗಂತೂ ಗೊತ್ತಿಲ್ಲ. ಅದು ತನಿಖೆ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ. ಸೊ ಇದ್ರ ಬಗ್ಗೆ ತನಿಖೆ ಯಾರು ಮಾಡ್ತಾರೆ? ಯಾರೂ ಮಾಡ್ತಾ ಇಲ್ಲ. ಪೊಲೀಸರು ಏನಿದ್ರು ಡಿ ಬಸ್ ಅವ್ರು ಎಗನೆಸ್ಟಾಗೆ ಎಲ್ಲ ಸಾಕ್ಷಿಗಳನ್ನ ಚಾರ್ಜ್ ಶೀಟ್ನೆಲ್ಲ ಹಾಕ್ತಾ ಇದ್ದಾರೆ. ಬಟ್ ಪೊಲೀಸರು ಹಾಕಿರೋ ಚಾರ್ಜ್ ಶೀಟಲ್ಲಿ ಕೆಲವು ಸುಳ್ಳು ಮಾಹಿತಿಗಳನ್ನ ಹಾಕಿದ್ದಾರೆ ಅಂತ ಸಿ ವಿ ನಾಗೇಶ್ವರ್ ವಾದ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇರ್ಬೋದು, ಮತ್ತು ಅವರು ರಿಟ್ರೀವ್ ಮಾಡಿರೋ ಬಟ್ಟೆಗಳಿರ್ಬೋದು, ಶೂ ಇರ್ಬೋದು, ಆ್ಯಂಡ್ ಫೋಟೋ ರಿಟ್ರೀವ್ ಮಾಡಿರೋ ಫೋನ್ಗಳಲ್ಲಿ ರಿಟ್ರೀವ್ ಮಾಡಿರೋ ಫೋಟೋಗಳಿರ್ಬೋದು. ರಿಟ್ರೀವ್ ಮಾಡಿರೋ ಫೋಟೋಗಳಲ್ಲಿರೋ ಬಟ್ಟೆನೇ ಬೇರೆ, ಇವರು ರಿಕವರಿ ಮಾಡ್ಕೊಂಡಿರೋ ಬಟ್ಟೆಗಳೇ ಬೇರೆ. ಸೊ ಬಟ್ಟೆ ಒಗ್ದಿರೋ ಬಟ್ಟೆಯಲ್ಲಿ ರಕ್ತದ ಕಲೆ ಹೇಗೆ ಸಿಗುತ್ತೆ, ಈ ರೀತಿ ಏನು ಹೇಳ್ತಾರೆ, ಒಂದು 3-4 ಆಯಾಮಗಳಲ್ಲಿ ನೋಡಿದಾಗ ಇದು ಯಾಕೋ ಬೇಕು ಅಂತ ಸೃಷ್ಟಿ ಮಾಡಿರೋ ಸಾಕ್ಷಿಗಳು ಅಂತ ನಮಗೂ ಅನಿಸುತ್ತೆ, ನಿಮಗೂ ಅನಿಸುತ್ತೆ. ಸೊ ನೋಡೋಣ, ಇನ್ನು ಪ್ರಸನ್ನ ಕುಮಾರ್ ಅವ್ರ ವಾದ ಇನ್ನೂ ಇದೆ. ಸೊ ಅವ್ರು ಏನು ವಾದ ಮಾಡ್ತಾರೆ, ಇದಕ್ಕೆ ಏನು ಕೌಂಟ್ರು ಕೊಡ್ತಾರೆ ಅಂತ ನಾವು ನೋಡಬೇಕು. ಬಟ್ ಸಿ ವಿ ನಾಗೇಶ್ವರ್ ವಾದ ನೋಡಿದಾಗ ಸೊ ಯಾರೇ ಆಗಲಿ ಅರ್ಥ ಮಾಡ್ಕೊಳ್ಳಿ, ಸೊ ಅವ್ರು ಇಟ್ಟಿರೋ ಪಾಯಿಂಟ್ಸ್ ಎಲ್ಲ ಕರೆಕ್ಟಾಗಿ ಇದೆ. ಇವಾಗ ಇವರು ಚಾರ್ಜ್ ಶೀಟ್ ಏನು ಹಾಕಿದ್ದಾರೆ, ಆ ಚಾರ್ಜ್ ಶೀಟ್ ತಕ್ಕನಾಗಿ ಇವರು ಪಾಯಿಂಟ್ ಟು ಪಾಯಿಂಟ್ ಕೇಳ್ತಾ ಇದ್ದಾರೆ. ಸೊ ಡಿ ಬಸ್ ಅವ್ರಿಗೆ ರೆಗ್ಯುಲರ್ ಬೇಲ್ ಸಿಗೋದು ಪಕ್ಕ ಅಂತ ನಮಗೂ ಅನಿಸುತ್ತೆ. ಸೊ ಇನ್ನು ಎಸ್ ಪಿ ಪಿ ಅವ್ರು ವಾದ ಮಾಡಿ ಏನು ಬೇಲ್ಗೆ ಏನೆಂದು ಅಡ್ಡಿ ಆಗ್ತಾರೆ ಅನ್ನೋದು ನಾವು ನೋಡಬೇಕಾಗತ್ತೆ. ಯಾಕಂದರೆ ಅವರು ಕೌಂಟ್ರು ಅಟ್ಯಾಕ್ ಮಾಡೋಕ್ಕೆ ಅವರು ರೆಡಿಯಾಗಿರ್ತಾರೆ, ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ. ಸೊ ಸಿ ವಿ ನಾಗೇಶ್ವರ್ ವಾದ ಏನಿದೆ, ಸೊ ಅದನ್ನೆಲ್ಲ ಪಾಯಿಂಟ್ ಔಟ್ ಮಾಡಿಕೊಂಡು ಆ ಪಾಯಿಂಟ್ಸ್ಗೆ ಅವರು ಕೌಂಟ್ರ್ ಪಾಯಿಂಟ್ಸ್ ಕೊಡೋಕ್ಕೆ ರೆಡಿ ಮಾಡ್ಕೊತಾರೆ ಅಂತ ನನಗೂ ಅನ್ಕೊತೀನಿ. ಬಟ್ ಅವ್ರು ಏನೇ ಮಾಡಲಿ, ಸಿ ವಿ ನಾಗೇಶ್ವರ್ ಮತ್ತೆ ಅದ್ರ ಬಗ್ಗೆ ವಾದ ಮಾಡೋಕ್ಕೆ ರೆಡಿಯಾಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಡಿ ಬಸ್ ಅಭಿಮಾನಿಗಳು ಅಂದ್ಕೊಂಡಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಡಿ ಬಸ್ ಒಬ್ಬರೇನ ಬಾಸು, ಅವ್ರ ಬಾಸು, ಇವ್ರ ಬಾಸು, ಇವೆಲ್ಲ ಏನಕ್ಕೆ? ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಡಿ ಬಾಸ್ ಒಬ್ಬರೇ ಅಂತ ಯಾರೂ ಹೇಳಿಲ್ಲ. ಬಾಸ್ ಅನ್ನೋದು ಅವ್ರ ಅಭಿಮಾನಿಗಳು, ಡಿ ಬಾಸ್ ಅನ್ನೋದು ಅದು ಬಿರುದು ಕೊಟ್ಟಿರೋದು. ಇದು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಡಿ ಬಾಸು ಅದು ಇದು ಅಂತಲ್ಲ, ಅವ್ರಿಗೆ ಬಿರುದು ಕೊಟ್ಟಿರೋದು. ಎಲ್ಲ ಹೀರೋಗಳಿಗೆ ಅವ್ರ ಹೀರೋಗಳು 3-4 ಬಿರುದುಗಳು ಕೊಟ್ಟಿರ್ತಾರೆ. ಸೊ ಅವ್ರದ್ದೆಲ್ಲ ಎತ್ಕೊಬಂದು ನಾವು ಡಿ ಬಾಸ್ಗೆ ಹೇಳೋಕ್ಕಾಗತ್ತಾ? ಆಗಲ್ಲ ಅಲ್ವಾ? ಹಾಗೆ ಡಿ ಬಾಸ್ ಅವ್ರದ್ದು ಬೇರೆಯವರೆಲ್ಲ ಏನಕ್ಕೆ ಯೂಸ್ ಮಾಡ್ಕೊತೀರಾ? ಆ ಬಾಸು ಈ ಬಾಸು ಅಂತೆಲ್ಲ ಏನಕ್ಕೆ ಯೂಸ್ ಮಾಡ್ತೀರಾ? ಅದು ತಪ್ಪು. ಸೊ ಇವಾಗ ಎಲ್ಲ ಹೀರೋಗಳಿಗೆ ಅವರು ಬಿರ್ದು ಕೊಟ್ಟಿರ್ತಾರೆ. ಹಾಗೆ ಡಿ ಬಾಸ್ ಅವ್ರಿಗೆ ಬಿರ್ದಿದೆ, ಚಾಲೆಂಜಿಂಗ್ ಸ್ಟಾರ್ ಅಂತ ಬಿರ್ದಿದೆ, ಡಿ ಬಾಸ್ ಅಂತ ಬಿರ್ದಿದೆ, ಇನ್ನು ಕೆಲವು ಬಿರುದುಗಳೆಲ್ಲ ಕೊಡ್ತಾ ಇರ್ತಾರೆ ಅಭಿಮಾನಿಗಳು. ಸೊ ಹೀಗಿರ್ಬೇಕಾದ್ರೆ ನೀವು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಅವ್ರ ಬಾಸು ಇವ್ರ ಬಾಸು ಇದೆಲ್ಲ ಬೇಕಾ? ಸೊ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಯಾರೂ ಬಾಸ್ ಅಲ್ಲ, ಯಾರೂ ಶಾಶ್ವತ ಅಲ್ಲ. ಏನಾಗುತ್ತೆ ಅಂದರೆ ಒಂದೊಂದು ಜನ್ರೇಷನಲ್ಲಿ ಒಂದೊಂದು ಜನ್ರೇಷನಲ್ಲಿ 4-5 ಜನ ಸ್ಟಾರ್ಗಳು ಇರ್ತಾರೆ, ಅವರೆಲ್ಲರೂ ಬಾಸೇ ಆಗ್ತಾರೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಸರ್ ಇರ್ಬೋದು, ಅಂಬರೀಷ್ ಅವ್ರು ಇರ್ಬೋದು, ಶಂಕರ್ನಾಗ್ ಇರ್ಬೋದು,
ಸೊ ಈ ರೀತಿ ದೊಡ್ಡ ದೊಡ್ಡ ಲೆಜೆಂಡರಿ ಆ್ಯಕ್ಟರ್ಗಳು ಆಗಿನ ಕಾಲದಲ್ಲಿ ಬಾಸ್ಗಳಾಗಿದ್ರು. ಆದಮೇಲೆ ಆ ಜನ್ರೇಷನ್ ಆದಮೇಲೆ ಇನ್ನೂ ಹೊಸ ಹೊಸ ಜನ್ರೇಷನ್ಗಳು ಬರ್ತಾ ಇರುತ್ತೆ. ಸೊ ಹಾಗೆ ಯಾರೂ ಶಾಶ್ವತ ಅಲ್ಲ. ಸೊ ಹಾಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಯಾರೂ ಬಾಸೂ ಇಲ್ಲ, ಬಾಸ್ ಆಗೋದು ಇಲ್ಲ. ಯಾಕೆ ಅಂದರೆ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಅದರಿಂದ ಬಾಸು ಅದು ಇದು ಅಂತೆಲ್ಲ ಯಾಕೆ ಕಂಟ್ರೋವರ್ಸಿ ಮಾಡಿಕೊಂಡು ಸುಮ್ಮನೆ ಯಾರೋ ಕಾಲು ಎಳ್ಕೊಂಡು ಇವೆಲ್ಲ ಬೇಕು ಅವಶ್ಯಕತೆ ಇದೆಯಾ? ಹಾಗೆ ಡಿ ಬಾಸ್ ಅವ್ರನ್ನ ಟಾರ್ಗೆಟ್ ಮಾಡೋದು ಮೊದಲು ಬಿಡಿ. ಸೊ ಅವ್ರಿಗೆ ಏನೋ ಸಮಸ್ಯೆ ಆಗಿದೆ ಅಂತ ಅದ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಗಳು ಮಾಡೋದಿರ್ಬೋದು, ಮಾತಾಡೋದಾಗಿರ್ಬೋದು. ಸೊ ಇವೆಲ್ಲ ಬೇಗ ಅವಶ್ಯಕತೆ ಇದೆಯಾ? ಸ್ಟಾರ್ ವಾರು, ಫ್ಯಾನ್ಸ್ ವಾರು, ಆ ಹೀರೋ ಬಗ್ಗೆ ಮಾತಾಡ್ಬಿಟ್ರು ಅಂತ ಅವ್ರನ್ನ ಅಟ್ಯಾಕ್ ಮಾಡೋದು, ಈ ಹೀರೋ ಬಗ್ಗೆ ಮಾತಾಡ್ಬಿಟ್ರು ಅಂತ ಅಟ್ಯಾಕ್ ಮಾಡೋದು, ಈ ಸುಮ್ಮನೆ ಅವ್ರು ಏನೋ ಮಾತಾಡಿದ್ರೆ ಇನ್ನೊಂದಕ್ಕೆ ಕನೆಕ್ಟ್ ಮಾಡ್ಕೊಳೋದು, ಇವೆಲ್ಲ ಅವಶ್ಯಕತೆ ಇಲ್ಲ. ಹಾಗೆ ಕನ್ನಡ ಸಿನಿಮಾಗಳು ಏನಿದೆ ಅದಕ್ಕೆಲ್ಲರೂ ಸಪೋರ್ಟ್ ಮಾಡಿ, ಎಲ್ಲ ಹೀರೋಗಳಿಗೆ ಸಪೋರ್ಟ್ ಮಾಡಿ. ಸೊ ನಾವು ಡಿ ಬಾಸ್ ಅಭಿಮಾನಿ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ಯಾರೇ ಆಗಲಿ ಯಾರನ್ನೂ ಟಾರ್ಗೆಟ್ ಮಾಡೋದು ಬೇಡ. ಎಲ್ಲರಿಗೂ ಸಪೋರ್ಟ್ ಮಾಡಿ. ಎಲ್ಲ ಹೀರೋಗಳು ನಮ್ಮವರೇ, ನಮ್ಮ ಕನ್ನಡದವರೇ. ಎಲ್ಲ ಕನ್ನಡ ಹೀರೋಗಳಿಗೂ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡೋಣ. ಈ ಫ್ಯಾನ್ಸ್ ವಾರ್ ಅನ್ನೋದು ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಿರೋಣ ಅಂತ ಕೇಳ್ಕೊತೀನಿ. ಸೊ ಇದರಲ್ಲೂ ಕೆಲವ್ರು ಮಾಡ್ತಾರೆ, ಇವ್ರಿಗೇನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಫ್ಯಾನ್ಸ್ ವಾರ್ ಬೇಡ, ಅದು ಬೇಡ. ಸೀನಿಲ್ಲ ಗುರು, ಅಷ್ಟೆಲ್ಲ ಸೀನಿಲ್ಲ. ಬಟ್ ನಾವು ಮೊದಲಿಂದನೂ ಹೇಳ್ಕೊಂಬರ್ತಾ ಇದ್ವಿ, ಕೆಲವ್ರು ಯಾರೋ ಸೆಂಟ್ರಲಲ್ಲಿ ತಂದಿಗೆ ತಮಾಷೆ ನೋಡ್ತಾ ಇದ್ದಾರೆ. ಏನಂದರೆ ಅವ್ರು ಮಾತಾಡೋಕ್ಕೆ ಏನಾದರೂ ಟಾಪಿಕ್ ಬೇಕಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋಕ್ಕೆ ಬೇಕಲ್ವಾ. ಸೊ ಅವರು ನಾವು ಅವ್ರ ಫ್ಯಾನು ಇವ್ರ ಫ್ಯಾನು ಅಂತ ತೋರಿಸ್ಕೊಳೋ ಅವಶ್ಯಕತೆಗೋಸ್ಕರ ಕೆಲವರು ಮಾಡ್ತಾರೆ, ಬಟ್ ಎಲ್ಲರೂ ಮಾಡಲ್ಲ. ಸೊ ಇದು ದೊಡ್ಡ ತಪ್ಪು. ಇದನ್ನು ಮಾತ್ರ ಚೇಂಜ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಯಾರು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ಪ್ರತಿ ವಿಡಿಯೋನ ಪೂರ್ತಿ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.